ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವಾಗ ಮೊದಲೇ ದೋಸೆ ಅಂತ ಅಂತಿದ್ದೀರಾ. ದೋಸೆಯನ್ನು ರೆಡಿ ಮಾಡ್ತಾಯಿದ್ದೀನಿ, ರವೆ ದೋಸೆ. ಮಾರ್ನಿಂಗ್ ಎದ್ದು ಇವಾಗ ಗಂಟೆ 5:45 ಆಗಿದೆ. 5:45 ಆಗಿದೆ. ಇವತ್ತು ನಾನು ಮಕ್ಕಳ ಜೊತೆ ಇವತ್ತು ಬ್ಲಾಗ್ ಮಾಡ್ತಿದ್ದೀನಿ. ಸ್ವಲ್ಪ ಮಕ್ಕಳ ಜೊತೆ ಮಕ್ಕಳು ಕೂಡ ಇರ್ತಾರೆ ನನ್ನ ಬ್ಲಾಗಲ್ಲಿ ಸ್ವಲ್ಪ. ಈಗ ನಾನು ಇಲ್ಲಿ ದೋಸೆ ರೆಡಿ ಮಾಡಿ ದಾಲ್ ತಡ್ಕಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ದಾಲನ್ನು ಆಲ್ರೆಡಿ ಬೇಯಿಸಿಟ್ಟಿದ್ದೀನಿ, ನಿಮಗೆ ಗೊತ್ತಿರ್ಬೋದು. ಯಾಕಂದರೆ ನನ್ನ ಗ್ಯಾಸ್ ಕಟ್ಟೆಯಲ್ಲಿ ದಾಲ್ ಎಲ್ಲ ಹೊರಗೆ ಚೆಲ್ಲಿದೆ. ಯಾಕಂದರೆ ಅದು ವಿಸಿಲ್ ಬರುವಾಗ ಹಾಗೆಯೇ ಆಗೋದು. ಇಲ್ಲಿ ದಾಲ್ ತಡ್ಕವನ್ನು ದೋಸೆ ರೆಡಿ ಮಾಡಿ, ದಾಲ್ ತಡ್ಕ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹೀಗೆ ನೀರು ದಾಲ್ ಅಂತ ಮಾಡಿದರೆ ಅದು ಅಷ್ಟು ಟೇಸ್ಟ್ ಆಗಿರುವುದಿಲ್ಲ. ದಾಲ್ ತಡ್ಕ ಮಾಡಿದರೆ ಅದು ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ದಪ್ಪವಾಗಿ ನಮಗೆ ದೋಸೆಗಾಗುತ್ತೆ, ರೈಸಿಗಾಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ತುಂಬ ಟೇಸ್ಟಿಯಾಗಿದ್ದ ಒಂದು ದಾಲ್ ತಡ್ಕನೆ ಅಂತ ಅನ್ಕೋಬಹುದು. ಈಗ ದೋಸೆ ಅಂತೂ ಬೇಕೇ ಬೇಕು. ನಮ್ಮ ಮನೆಯಲ್ಲಂತೂ ತಿಂಡಿ ಇಲ್ಲದೆ ನಮ್ಮ ಮನೆಯಲ್ಲಿ ಆಗೋದಿಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ತಿಂಡಿ ಅಂತೂ ನನಗಂತೂ ಬೇಡ. ಆದರೆ ನನ್ನ ಮಕ್ಕಳಿಗೆ ಇಬ್ಬರಿಗೂ ಮತ್ತು ನನ್ನ ಹಸ್ಬೆಂಡಿಗೂ ತಿಂಡಿ ಅಂತೂ ಬೇಕೇ ಬೇಕು. ಹಸ್ಬೆಂಡ್ ಆದರೂ ಊಟ ಆದರೂ ಮಾಡಿಕೊಂಡು ಹೋಗ್ತಾರೆ. ನನ್ನ ಮಕ್ಕಳಂತೂ ತಿಂಡಿ ಇಲ್ಲದೆ ಇರೋದೇ ಇಲ್ಲ. ಅವರು ಏನಾದರೂ ಒಂಚೂರು ಮಾಡಲೇಬೇಕು. ಮಾಡಿಕೊಡದಿದ್ದರೆ ಬಿಡೋದು ಇಲ್ಲ ಅವರು. ಊಟ ಮಾಡಿ ಅಂದರೆ ಊಟ ಮಾಡಲ್ಲ. ಇಲ್ಲಿ ದಾಲ್ ತಡ್ಕ ಇಲ್ಲಿ ನಾನು ನೋಡಿ, ನನ್ನ ಮೊಬೈಲಾದರೂ ಸರಿ ಇದೆ, ಮೊಬೈಲ್ ಕರೆಕ್ಟ್ ಇದೆ. ನಂದು ಇದೇ ಪ್ರಾಬ್ಲಮ್ಮು. ಏನು ಪ್ರಾಬ್ಲಮ್ ಅಂದರೆ ನಮ್ಮದು ಅಡುಗೆ ಕೋಣೆ ಸ್ವಲ್ಪ ಕತ್ತಲೆ ಮತ್ತು ಅಡುಗೆ ಕೋಣೆಗೆ ಲೈಟು ಸ್ವಲ್ಪ ಬರೋದು ಕಡಿಮೆ. ಲೈಟು ಹಾಕಿದರೂ ಅದು ಸ್ವಲ್ಪ ಡಿಮ್ ಥರ ಇರುತ್ತೆ. ಅದಕ್ಕೆ ಯಜಮಾನ್ರಿಗೆ ಅಂದಿದ್ದೀನಿ ಲೈಟ್ ಒಂದು ಬೇರೆ ಹಾಕಿ ಚೆನ್ನಾಗಿದ್ದದ್ದು ಅಂತ. ಇವತ್ತು ನಾಳೆ ಹಾಕ್ತೀನಿ ಅಂತಾರೆ. ಇಲ್ಲಿ ದಾಲ್ ತಡ್ಕೊ ಅಂತ ಕೊಡುವಂಥ. ಯಾವತ್ತು ನಾವು ವಿಡಿಯೋ ಮಾಡುವಾಗ ಲೈಟಿಂಗ್ಸ್ ಚೆನ್ನಾಗಿರಬೇಕು. ಲೈಟಿಂಗ್ಸ್ ಚೆನ್ನಾಗಿದ್ದರೆ ನಮ್ಮದು ವಿಡಿಯೋ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಮುಂದೆ ನಾನು ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ಕೂಡ ಹಾಕಿದ್ದೆ. ಎಲ್ಲರೂ ನೋಡಿದ್ರಿ, ತುಂಬ ಖುಷಿಯಾಯಿತು. ನಮ್ಮ ಪ್ರಯತ್ನ ನಾವು ಮಾಡುವ. ಎಷ್ಟು ವ್ಯೂಸ್ ಬರದೇ ಇರಲಿ, ಆದರೆ ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕು. ನಾನು ಅಂದ್ಕೊಳ್ಳೋದು ಡೈಲಿ ಒಂದೊಂದು ವೀಡಿಯೋ ಹಾಕುವ ಅಂತ. ಆದರೆ ಡೈಲಿ ವಿಡಿಯೋ ಹಾಕಿದರೆ ಎಲ್ಲರಿಗೂ ಬೋರ್ ಆಗುತ್ತೆ. ಇದು ನೀನು ಮೊನ್ನೆ ಒಬ್ಬ ಅಂತ ಇದ್ದ 3 ಬಿಟ್ಟವನು, ನೀವು ಕಂಟೆಂಟ್ ಇಲ್ಲ ಅಂತ. ನೋಡಿ, ಕುಕ್ಕಿಂಗ್ ವೀಡಿಯೋದಲ್ಲಿ ಕಂಟೆಂಟ್ ಅಂತ ಏನು ಬರುತ್ತೆ ನೋಡಿ. ನಮಗೆ ಡ್ಯಾನ್ಸ್ ಮಾಡುವಂಥ ಮನಸ್ಸು, ಡ್ಯಾನ್ಸ್ ಎಲ್ಲ ಮಾಡಿ ನಾವು ಇದು ಮಾಡೋದಿಲ್ಲ. ನಮ್ಮ ಮನೆಯಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ಅದು ಈಗೆಲ್ಲ ಆ್ಯಕ್ಟ್ ಮಾಡಲಿಕ್ಕಂತೂ ನನ್ನ ಮನೆಯಲ್ಲಿ ನನ್ನ ಯಜಮಾನ್ರಿದ್ದು ಪರ್ಮಿಷನ್ ಕೂಡ ಇಲ್ಲ. ಯಾಕಂದರೆ ಬೇಡ, ಅದನ್ನೆಲ್ಲ ವೀಡಿಯೋ ತೆಗೆದು ಇನ್ನೊಬ್ಬರು ಹಾಕ್ಕೊಂಡು ನಿನಗೆ ಎಷ್ಟು ವೈರಿಗಳಿದ್ದರೆ ಆ ವೈರಿಗಳ ನಡುವೆ ನೀನು ಡ್ಯಾನ್ಸ್ ಮಾಡಿ ಏನಾದರೂ ಒಂದು ಮಾಡಿ ನಿನ್ನ ವೀಡಿಯೋವನ್ನು ಅಪ್ಲೋಡ್ ಮಾಡಿದಿ ಅಂದರೆ ಮತ್ತೆ ಒಂದು ದಿನ ನಿನ್ನ ವೀಡಿಯೋನ ತೆಗೆದು ಏನೇನೋ ಮಾಡಿ ಅದಕ್ಕೆ ಡೆಕೋರೇಷನ್ ಎಲ್ಲ ಏನೇನೋ ಮಾಡಿ ಎಂತೆಂಥ ಮಾಡಿ ಹಾಕ್ತಾರೆ. ಬೇಡ ಬಿಡು. ನಿನಗೆ ವೈರಿಗಳು ಜಾಸ್ತಿ ಇರೋದು ಗೊತ್ತುಂಟು ನನಗೆ. ನೀನು ಲೈವಲ್ಲಿ ಬೊಬ್ಬೆ ಹಾಕುವಾಗಲೇ ಗೊತ್ತಾಗುತ್ತೆ ನಿನಗೆ ವೈರಿ ತುಂಬ ಜನ ಇದ್ದಾರೆ. ಹೌದು, ನಿಜವಾಗ್ಲೂ ನನಗೆ ವೈರಿಗಳು ಅಂದರೆ ತುಂಬ ಜನ ಇದ್ದಾರೆ. ಆದರೆ ನನ್ನನ್ನು ಕಾಯುವವನ ಮೇಲೆ ಒಬ್ಬ ಇದ್ದಾನಲ್ವ, ಅವನೇ ಮಾತ್ರ. ನನ್ನ ದೇವರನ್ನು ಮಾತ್ರ ನಂಬುವುದು, ಜನಗಳನ್ನು ನಂಬುವುದಿಲ್ಲ ನಾನು ಹೆಚ್ಚಾಗಿ. ನನ್ನ ದೇವರು ಕಾಯ್ತಾ ಇರ್ತಾನೆ. ನೀನು ಏನು ಹೆದರ್ಕೋಬೇಡ, ನಿನ್ನ ಹಿಂದೆ ನಾನಿದ್ದೀನಿ ಅಂತ ಎನ್ನುವ ಭರವಸೆಯನ್ನು ದೇವರು ಕೊಟ್ಟಿರುವಾಗ ಜನಗಳದ್ದು ಏನು. ಬ್ಯಾಡ್ ಕಮೆಂಟ್ನವ್ರು ಬರ್ತಾರೆ, ತುಂಬ ಜನ ಬರ್ತಾರೆ. ತುಂಬ ಜನ ಅಂದರೆ ಮುಂಚೆಗಿಂತ ಇವಾಗ ಸ್ವಲ್ಪ ಕಡಿಮೆ. ಆದರೆ ಮುಂಚೆಗಿಂತ ಇವತ್ತಿಗೆ ಸ್ವಲ್ಪ ಕಡಿಮೆ ಆದರೂ ಅವರೇ ಬರ್ತಾರ, ಇನ್ನೊಬ್ಬರು ಬರ್ತಾರ, ಅಲ್ಲ ಬೇರೆಯವರು ಬರ್ತಾರಂತ ನಂಗೆ ಗೊತ್ತಿಲ್ಲ. ಆದರೆ ಮನಸ್ಸಿಗೆ ನೋವಾಗುವ ಥರ ಮಾತಾಡ್ತಾರೆ ಅಂತೂ ಖಂಡಿತ. ಅದು ಇವತ್ತು ಅವರಿಗೆ ಖುಷಿ ಕೊಡ್ಬೋದು ಅಂತ ನಾನು ಅನ್ಕೋತೀನಿ. ಆದರೆ ಖುಷಿ ಕೊಡುವ ಮೊದಲು ಇನ್ನೊಬ್ಬರಿಗೆ ನೋವು ಕೊಟ್ಟು ಅವರಿಗೆ ಅಷ್ಟು ಒಂದು ಖುಷಿ ಹೇಗೆ ಸಿಗುತ್ತೆ ಅನ್ನೋದು ನನ್ನದೊಂದು ಕ್ವಶನು. ಯಾಕಂದರೆ ನಾವು ಯಾರ ತಂಟೆಗೆ ಹೋಗದೆ ನಮ್ಮಷ್ಟಕ್ಕೆ ನಾವು ಇರುವಾಗ ನಮಗೆ ನಾವು ವೀಡಿಯೋ ಮಾಡೋದು ಕಂಟೆಂಟ್ ಇಲ್ಲದೇ ಇರಲಿ, ಅದು ನಮಗೆ ಬಿಟ್ಟಿದ್ದು. ನಾನು ಏನು ಯೂಟ್ಯೂಬ್ ಅದರಲ್ಲೇ ನನ್ನ ಲೈಫು ಜೀವನ ಹೋಗ್ತಾ ಇದೆ ಅಂತ ನಾನು ಇದು ಮಾಡ್ತಾಯಿಲ್ಲ. ಯಾಕಂದರೆ ನನಗೆ ದುಡ್ಡು ಸಿಗಲೇಬೇಕು, ನಾನು ದುಡ್ಡಿಗಾಗಿ ದುಡಿತಿದ್ದೀನಿ, ನನಗೆ ಅದು ಬೇಕಲೇಬೇಕು ಅನ್ನೋದು ಒಂದು ಕೆಟ್ಟ ಮನಸ್ಥಿತಿ ನನ್ನಲ್ಲಿ ಇಲ್ಲ. ಯಾಕಂದರೆ ಬೇಕು, ಆದರೆ ಅದು ಬೇಕಂತ ನಾವು ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡಲಿಕ್ಕೆ ಆಗಲ್ಲ ಅಲ್ವಾ.
ಬೇಕಂತ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಕೊಂಡು ನನಗೆ ಅದು ಬೇಕೇ ಬೇಕು, ಅದು ಬೇಕೇ ಬೇಕು, ಆ ಥರನೇ ಬೇಕು, ಅದೇ ನನಗೆ ಆಗಲೇಬೇಕು ಯೂಟ್ಯೂಬು. ಹೌದು, ನನಗೂ ಛಲ ಇದೆ, ಆಗಬೇಕು ಅನ್ನೋ ಆಸೆ ಎಲ್ಲ ಆಕಾಂಕ್ಷೆ ಎಲ್ಲನೂ ಇದೆ. ಆದರೆ ಅದರಲ್ಲಿ ಒಂದು ತಾಳ್ಮೆ ಅಂತ ಇದೆ. ಕಂಟೆಂಟ್ ಇಲ್ಲ, ಓಕೆ, ಕಂಟೆಂಟ್ ಇಲ್ಲದ್ರೆ ಪರವಾಗಿಲ್ಲ, ನೋಡೋರು ನೋಡಿ ಅಲ್ವಾ, ನೋಡುವವ್ರು ನೋಡ್ತಾರೆ. ನೀನು ನೋಡಬೇಡ ಆಯಿತಾ, ಬ್ಯಾಡ್ ಕಮೆಂಟ್ ಹಾಕುವವನೇ, ನನಗೆ ಸರಿಯಾಗಿ ಕಂಟೆಂಟ್ ಮಾಡಲಿಕ್ಕೆ ಬರಲ್ಲ ಅಂದರೆ ಪರವಾಗಿಲ್ಲ, ನಿನಗೆ ಏನು ಯೂಟ್ಯೂಬ್ ಅಡುಗೆ ಮಾಡುವ ಇದರಲ್ಲಿ ಕಂಟೆಂಟು ಬೇಕು ಅಂತ ಅನ್ನುವವನು ಅಡುಗೆಯಲ್ಲಿ ಕಂಟೆಂಟ್ ಮಾಡಲಿಕ್ಕೆ ಎಂತ ಡ್ಯಾನ್ಸ್ ಮಾಡಬೇಕಾ? ಅಲ್ಲ, ಏನು ಮಾಡಬೇಕು ಅಲ್ವಾ? ಅಡುಗೆನೇ ಮಾಡಬೇಕು ಹೊರತು 4-5 ಕಂಟೆಂಟ್ ಇಟ್ಕೊಂಡು ನನಗೆ ಅದು ಆಗಲ್ಲ ಆಯಿತಾ. ಅದು ಮಿಕ್ಸಡ್ ಕಂಟೆಂಟ್ ಆಗುತ್ತದೆ. ನನಗೆ ಒಂದೊಂದೇ ಕಂಟೆಂಟ್ ಸಾಕು. AI ವಿಡಿಯೋ ಅದು ಇದು ಅಂತ ನಾನು ಯಾವತ್ತೂ ಹಾಕೋದಿಲ್ಲ. ನಾನು ಒಂದರಲ್ಲೇ ಹೋಗುವವಳು, ಒಂದರಲ್ಲೇ ಬರುವವಳು. ಆದರೆ ಆಗುತ್ತೆ, ಹೋದರೆ ಹೋಗುತ್ತೆ, ಅದು ನನಗೆ ಇದಿಲ್ಲ. ಅದ್ರ ಬಿಟ್ಟು ಏನೇನೋ ಬಾಯಿಗೆ ಬಂದಾಗ ಮಾತಾಡೋದು ಅದು ನೀನು ತಪ್ಪು, ಮೂರ್ಖತನ, ಅದು ಎಲ್ಲ ಆಗುತ್ತೆ, ಗೊತ್ತಾಯ್ತಾ. ಬ್ಯಾಡ್ ಕಮೆಂಟ್ ಹಾಕುವಾಗ ನಿನಗೆ ಸಿಗುವ ಆನಂದ ಅದು ಹೆಚ್ಚು ದಿನ ಉಳಿಯೋದಿಲ್ಲ, ಅದನ್ನು ನೋಡ್ಕೊ. ಆದರೆ ಒಂದು ಮಾತ್ರ ಅಂತೀನಿ ನಿನಗೆ, ನೀನು ಈ ಥರ ಹೆಣ್ಮಕ್ಳಿಗೆ ನೋವು ಕೊಡ್ತಾ ಹೋದರೆ ನೀನು ಖಂಡಿತ ಜೀವನದಲ್ಲಿ ಉದ್ಧಾರ ಆಗಲ್ಲ. ಅದು ನಾನು ನಿನಗೆ ಕೊಡ್ತಿರುವ ಶಾಪವೂ ಅಲ್ಲ, ನಿನಗೆ ದೇವರು ನನ್ನ ಬಾಯಿಂದ ಕೊಡ್ತಿರೋದು ಅಂತ ನೀನು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡು. ನನ್ನ ವೀಡಿಯೋ ನೋಡ್ತೀಯ ಅಂತ ನಂಗೆ ಗೊತ್ತು. ಯಾರೋ ಗೊತ್ತಿಲ್ಲ, ಗೊತ್ತಿದ್ದವರೇ ನನಗೆ ಈ ಥರ ಮಾಡ್ತಾರಂತೆ ನನಗೆ ಅದು ಕೂಡ ಗೊತ್ತು. ಒಬ್ಬರ ಮೇಲೆ ಡೌಟು ಕೂಡ ಇದೆ ನನಗೆ, ಈ ಥರ ಅಂತ ಒಬ್ಬರ ಮೇಲೆ ಡೌಟು ಕೂಡ ಇದೆ. ಆ ಡೌಟು ಕ್ಲಿಯರ್ ಆದಮೇಲೆ ಖಂಡಿತ ನೀನನ್ನು ಹುಡ್ಕೊಂಡು ಬಂದು ನಾನು ಬಡಿತೀನಿ ನೋಡು. ಅದು ಯಾವತ್ತೂ ನಾನು ನಿಮ್ಮನ್ನು ಕ್ಲಿಯರ್ ಮಾಡ್ಕೋತೀನಿ ಸ್ವಲ್ಪ ದಿನದಲ್ಲಿ ನೋಡು. ಅಂದರೆ ಇನ್ನೊಬ್ಬರಿಗೆ ನೋವು ಕೊಟ್ಟು ಖುಷಿ ಪಡುವಂಥ ಜನಗಳು ಈ ಭೂಮಿ ಮೇಲೆ ಇದ್ದಾಗನೇ ನಮಗೆ ಈಗ ನೋಡಿ, ಒಂದು ಬಿಸಿಲು ಅಂದರೆ ದೇವರು ಕೊಡುವ ಒಂದು ಇದು ಶಿಕ್ಷೆ ಅಂತ ಆಗಿರ್ಬೋದು ಎಲ್ಲರಿಗೂ. ಅಂತ ನಮ್ಮ ಸಮಾಜದಲ್ಲಿ ಕೆಟ್ಟವರೇ ಜಾಸ್ತಿ ತುಂಬಿರುವಾಗ ಇಂಥದ್ದು ಒಂದು ದೇವ್ರಿಗೂ ಇಷ್ಟ ಆಗದೇ ಇರ್ಬೋದು. ಹಾಗೆ ನಾನು ಅಂತೀನಿ, ಹೆಣ್ಮಕ್ಳ ಕಣ್ಣೀರು ತಪ್ಪಿದ್ದಲ್ಲ, ತಿಳ್ಕೊ. ತುಂಬ ಅನುಭವಿಸ್ತೀಯ, ತುಂಬ ಅಂದರೆ ತುಂಬ ಅನುಭವಿಸ್ತೀಯ. ಇಲ್ಲಿ ನೋಡಿ, ನಾನು ದಾಲ್ ತಡ್ಕ ಮಾಡಿದ್ದೀನಿ ನೋಡಿ. ದೋಸೆ ಸಣ್ಣದು ಯಾಕೆ ಮಾಡಿದ್ದೀನಿ ಅಂದರೆ ನನ್ನ ಮಕ್ಕಳಿಗೆ ಟಿಫಿನ್ಗೋಸ್ಕರ ಮಾಡಿದ್ದೀನಿ. ಮಕ್ಕಳಿಗೆ ಟಿಫಿನ್ಗೋಸ್ಕರ ದೋಸೆ ಮಾಡಿ ಹಾಕಿದ್ರೆ, ಆ ಥರ ಮಾಡಿ ಹಾಕಿದರೆ ತಿಂದು ಬರ್ತಾರೆ. ಮತ್ತು ಕೆಲವೊಂದು ವಿಷಯ ಮಾತಾಡಲಿಕ್ಕೆ ಉಂಟು, ಇನ್ನೊಂದು ಬ್ಲಾಗಲ್ಲಿ ಅದನ್ನು ಮಾತಾಡ್ತೀನಿ ನಾನು. ಯಾರು ಕೂಡ ಇನ್ನೊಬ್ಬರನ್ನು ನೋಡಿ ಜಲಸ್ ಪಡಬೇಡಿ. ಯಾಕಂದರೆ ಎಲ್ಲರಿಗೂ ಅವರವರ ಕಷ್ಟ, ಅವರವರ ನೋವು, ಅವರವರ ಏನೋ ಎಲ್ಲನೂ ಇರುತ್ತೆ. ನಿಮಗೂ ನೀವು ಮಾಡಿದ್ದು ಸರಿಯೇ ಅನಿಸ್ಬೋದು, ಆದರೆ ನೀವು ಮಾಡಿದ್ದು ತಪ್ಪಂತ ನಿಮಗೆ ಅನಿಸುವ, ಇನ್ನೊಬ್ಬರು ಹೇಳಿದಾಗಲೂ ನೀವು ಇದು ಮಾಡೋದು ತಪ್ಪು ಅಂತ ಅನ್ನುವ ನಿಮಗೆ ಬರದೇ ಇದ್ದರೆ ನಿಮಗೆ ಒಂದಿನ ಕಾಲವೇ ಉತ್ತರಿಸುತ್ತೆ. ಇದು ತಪ್ಪು, ನಾನು ಮಾಡ್ತಿರೋದು, ಇನ್ನೊಬ್ಬರಿಗೆ ಮಾಡಿದ್ದು ನಾನು ತಪ್ಪು. ಇನ್ನೊಬ್ಬರ ಮನೆಯ ಹೆಣ್ಮಕ್ಳಿಗೆ ನೀನು ಅಂತೀಯಲ್ವಾ, ನಿನ್ನ ಮನೆ ಹೆಣ್ಮಕ್ಳು ಹೇಗೆ ಇದ್ದಾರೆ ಅಂತ ನೀವು ನೋಡಿಕೊಂಡೇ ಇಲ್ಲ, ಅದು ಗೊತ್ತಾ. ಇನ್ನೊಬ್ಬರ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ನಿನಗೆ ಯಾರು ಕೂಡ 1000 ಸರ್ತಿ ಯೋಚನೆ ಮಾಡಿ. ಒಂದು ಹೆಣ್ಣಿನ ಬಗ್ಗೆ ಮಾತಾಡುವಾಗ, ಇನ್ನೊಂದು ಮನೆಯ ಹೆಣ್ಮಗ್ಗೆ ಮಾತಾಡುವಾಗ 1000 ಸರ್ತಿ ಯೋಚನೆ ಮಾಡಿ. ನನ್ನ ಮನೆಯಲ್ಲೂ ಹೆಣ್ಮಕ್ಳು ಇದ್ದಾರೆ, ನನ್ನ ಮನೆಯಲ್ಲೂ ಇದ್ದಾರೆ, ನನ್ನ ಮನೆಗೂ ಅದೇ ರೀತಿ ಬಂದರೆ ಏನಾಗ್ಬೋದು, ಯಾವ ರೀತಿ ಆಗ್ಬೋದು ಅಂತ ನೀವು ಅಂದ್ಕೊಂಡು ಯೋಚನೆ ಮಾಡಿ ಮಾತಾಡಿ. ಇಲ್ಲಾಂದರೆ ಕಾಲ ತಕ್ಷಣ ಉತ್ತರ ಕೊಡಲ್ಲ, ಉತ್ತರ ಕೊಡುವ ಟೈಮಲ್ಲಿ ಕಾಲನೇ ಉತ್ತರ ಕೊಡುತ್ತೆ. ಅದನ್ನು ಕಾದು ನೋಡಬೇಕಷ್ಟೇ, ನಾವು ಕಾದು ನೋಡಲೇಬೇಕು. ಆಗ ಅಲ್ಲಿ ತನಕ ನಾವು ಬಾಯಿ ಮುಚ್ಕೊಂಡು ಕೂರಬೇಕಷ್ಟೇ. ಇಲ್ಲಿ ಬ್ಲಾಗ್ ನೋಡಿ ಸ್ಟಾರ್ಟ್ ಆಗ್ತಿದ್ದೆ. ಇಲ್ಲಿ ದಾಲ್ ರೈಸ್ ಆಯಿತು, ಮಕ್ಕಳಿಗೆ ದಾಲ್ ಆಯಿತು, ಮಕ್ಕಳಿಗೆ ದೋಸೆ ಹಾಕ್ಕೊಂಡು ಟಿಫಿನ್ನೆಲ್ಲ ಬಾಕ್ಸ್ ರೆಡಿ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ದಾಲ್ ತಡ್ಕ. ಹಾಗೇ ಕೆಲವೊಂದು ನಾನು ಪ್ಯಾಕಿಂಗ್ ವಿಡಿಯೋ ಕೂಡ ಮಾಡಿದ್ದೆ. ಆ ಪ್ಯಾಕಿಂಗ್ ವಿಡಿಯೋಗೆ ಒಂದು ಸತ್ಯಕ್ಕೂ ಕಮೆಂಟ್ ಹಾಕಿದ್ರು, ರಾಂಗ್ ಆಗಿ ಕಮೆಂಟ್ ಹಾಕಿದ್ರು, ನನಗೆ ಗೊತ್ತಿಲ್ಲ. ಆದರೂ ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ. ಪ್ಯಾಕಿಂಗ್ ವಿಡಿಯೋದು ಇದರಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ. ಯಾರು ನೋಡಿ, ನನ್ನ ಹತ್ರ ಡ್ರೆಸ್ ಇದೆ ಅಂತ ಯಾವತ್ತೂ ನಾನು ವಿಡಿಯೋ ಮಾಡಿ ಹಾಕಿಲ್ಲ. ನನ್ನ ಹತ್ರ ಅಷ್ಟು ಡ್ರೆಸ್ ಇದೆ, ನನ್ನ ಹತ್ರ ಎಷ್ಟು ಡ್ರೆಸ್ ಇದೆ ಅನ್ನೋದು ನಾನು ವಿಡಿಯೋ ಮಾಡಿ
ಹಾಕಲಿಲ್ಲ. ನಾನು ಹಾಕಿದ್ದು ನನಗೆ ಒಂದು ಕಂಟೆಂಟ್ ಆಗಬೇಕಂತ ನಾನು ವಿಡಿಯೋ ಒಂದು ಮಾಡಿ ಹಾಕಿದ್ದೆ ಹೊರತು ನನ್ನ ಹತ್ರ ಅಷ್ಟು ಡ್ರೆಸ್ ಇದೆ ಅಂತ ನಾನು ಹಾಕಿಲ್ಲ. ಆದರೆ ಮತ್ತೊಂದು ವಿಷಯ ನಾನು ಅಂತೀನಿ, ಡ್ರೆಸ್ ಇದ್ದವರು ದೊಡ್ಡವರು ಆಗಲ್ಲ ಯಾವತ್ತು, ಶ್ರೀಮಂತರಂತಲ್ಲ. ಡ್ರೆಸ್ಸಿಂದ ಒಬ್ಬರ ಹಾಕುವ ಡ್ರೆಸ್ಸಿಂದ ಇದರಲ್ಲಿ ಯಾರನ್ನೂ ಅಲಿಬೇಡಿ. ಯಾಕಂದರೆ ಡ್ರೆಸ್ ಒಳ್ಳೆ ಡ್ರೆಸ್ ಹಾಕಿದರೆ ಅವರು ಶ್ರೀಮಂತರನ್ನುವ ಒಂದು ಅದು ತಪ್ಪಾಗುತ್ತೆ. ಯಾಕಂದರೆ ಒಂದೇ ಸರ್ತಿ ಎಲ್ಲ ಡ್ರೆಸ್ ತಗೊಳ್ಳೋದಿಲ್ಲ. ವರ್ಷಕ್ಕೆ ಒಂದು, ನನಗಂತೂ ನನ್ನ ಗಂಡ ವರ್ಷಕ್ಕೆ 2 ಡ್ರೆಸ್ ತಂದು ಕೊಡೋದು. ಯಾಕಂದರೆ ನಾನೇ ಒಮ್ಮೊಮ್ಮೆ ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡೋದೇ ಹೊರತು ನನ್ನ ಗಂಡ ನನಗೆ 2 ಡ್ರೆಸ್ ತಂದು ಕೊಡೋದು. ಒಂದು ನನ್ನ ಆ್ಯನಿವರ್ಸರಿಗೆ ಮತ್ತು ನನ್ನ ಒಂದು ಬರ್ಡೇಗೆ. ಹಾಗೆ ಒಂದು ಹೋದರೆ ನನಗೆ ದೀಪಾವಳಿಗೆ ಒಂದು ಡ್ರೆಸ್ ತಂದು ಕೊಡ್ತಾರೆ. ಹುಡುಗಿಯರಿಗೆ, ಹೆಣ್ಮಕ್ಳಂದರೆ ಡ್ರೆಸ್ ಅಂತ ಇದ್ದೇ ಇರುತ್ತೆ, ಇಷ್ಟೇ ಇರಲಿ ಅದು ಸಾಕಾಗೋದಿಲ್ಲ. ಅದಕ್ಕೆ ನೀವು ಒಳ್ಳೆ ರೀತಿಯಲ್ಲಿ ಕಮೆಂಟ್ ಹಾಕಿದ್ರು, ಕೆಟ್ಟ ರೀತಿಯಲ್ಲಿ ಕಮೆಂಟ್ ಹಾಕಿದ್ರು ನಾನು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನನಗೆ ಅದು ಮೆಸೇಜ್ ಕಮೆಂಟ್ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಉತ್ತರ ಕೊಟ್ಟೆ. ನಿಮ್ಮ ಮನಸ್ಸಿಗೂ ಕೂಡ ಬೇಜಾರು ಮಾಡಬೇಕಂತ ನಾನು ಉತ್ತರ ಕೊಟ್ಟಿಲ್ಲ. ಈ ವಿಡಿಯೋ ಮುಖಾಂತರ ಅಂತಿದ್ದೀನಿ, ಡ್ರೆಸ್ ಇದ್ದವರು ಶ್ರೀಮಂತರಲ್ಲ. ನೀವು ಈ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಹಾಕಿದ್ರು, ಅದರಲ್ಲಿ ನೀವು ಕಮೆಂಟ್ ಹಾಕಿದ್ದು ನನಗೆ ಡ್ರೆಸ್ ಇಲ್ಲ, ನನ್ನ ಹತ್ರ ಇರೋದು 3, ಅದು ಬಿಟ್ಟು ನಾವು ಪಾಪದವರಲ್ವಾ, ಅದಕ್ಕೆ ನನ್ನ ಹತ್ರ ಇರೋದು 3 ಅಂದರೆ ಅಲ್ಲ. ನಾನು ಡ್ರೆಸ್ ಇದೆ ಅಂತ ನಾನು ಜಂಬಕ್ಕೋಸ್ತಾ ಇಲ್ಲ. ಡ್ರೆಸ್ಸಿಂದ ಏನಾಗುತ್ತೆ, ಹೋಗುವಾಗ ಬರುವಾಗ ಬೆತ್ತಲೆಯಾಗಿ ಬರ್ತೀವಿ, ಹೋಗುವಾಗ ಬೆತ್ತಲೆಯಾಗಿ ಹೋಗೋದು. ಅದರಲ್ಲಿ 4 ದಿನದಲ್ಲಿ ಅಲ್ಲಿ ಏನು ಇರುತ್ತೆ ಅಲ್ವಾ. ಅದಕ್ಕೆ ನಾನು ಅಂತೀನಿ, ಯಾರು ಕೂಡ ಅದು ನಿಮಗೂ ಕೂಡ ನನ್ನ ಮೆಸೇಜಿಂದ ನಾನು ನಿಮಗೆ ಮೆಸೇಜ್ ಆಗಿದ್ದೀನಿ. ನನಗೆ ಮೆಸೇಜಿಂದ ಬೇಜಾರಾಗಿದ್ದರೆ ಸಾರಿ. ಯಾಕಂದರೆ ನಿಮ್ಮ ಮೆಸೇಜಿಂದ ನನಗೆ ತುಂಬ ಬೇಜಾರಾಯಿತು. ನಾನು ಡ್ರೆಸ್ಸಿದ್ದು ವಿಡಿಯೋ ಹಾಕಿದ್ದು ಕೇವಲ ಕಂಟೆಂಟಿಗೋಸ್ಕರ ಅಲ್ಲದೆ ಬೇರೆ ಯಾವ ಇದರಲ್ಲಿಯೂ ಅಲ್ಲ. ನನಗೆ ಆ ರೀತಿ ಇದು ಇಲ್ಲ. ಡ್ರೆಸ್ ನನ್ನ ಹತ್ರ ಅಷ್ಟು ಇದೆ. ಹಾಗೆ ನನ್ನ ಹತ್ರ ಸೀರೆನೂ 30ಕ್ಕಿಂತ ಹೆಚ್ಚು ಇದೆ. ನನ್ನ ಹತ್ರ ಸೀರೆ ಹೆಚ್ಚು ಇದೆ, ಆದರೂ ನಾನು ವಿಡಿಯೋ ಮಾಡ್ತಿಲ್ಲ. ನನ್ನ ಹತ್ರ ಡ್ರೆಸ್ ಕಲೆಕ್ಷನ್ ಎಷ್ಟಿದೆ, ಅದು ಇದೆ, ಇದು ಇದೆ, ನಾನು ಯಾವತ್ತೂ ವಿಡಿಯೋ ಮಾಡ್ತಿಲ್ಲ. ನಾನು ನನ್ನ ಊರಿಗೆ ನಾನು ಹೇಗೆ ಪ್ರಿಪೇರ್ ಆಗಿ ಹೋಗ್ತೀನಿ ಅನ್ನೋ ಒಂದು ವಿಡಿಯೋವನ್ನು ಹಾಕಿದೆ ಹೊರತು ಡ್ರೆಸ್ಸಿನ ಬಗ್ಗೆ ನಾನು ವಿಡಿಯೋ ಹಾಕಲೇ ಇಲ್ಲ. ನನಗೆ ಅದು ಒಂದು ಹಾರ್ಟ್ ಕೊಡ್ತು ವಿಡಿಯೋ ಮೆಸೇಜು. ಅದಕ್ಕೆ ಅದಕ್ಕೆ ನಿಮಗೆ ಆ ವಿಡಿಯೋ ಮೆಸೇಜ್ ಇದು ಹಾಕಿದೆ. ಯಾಕಂದರೆ ನಿಮಗೂ ಹರ್ಟ್ ಆಗಿರ್ಬೋದು ನನ್ನ ಮಾತಿಂದ. ಯಾಕಂದರೆ ನಿಮ್ಮ ಕಮೆಂಟಿಂದ ನನಗೂ ಹರ್ಟ್ ಆಗಿದೆ. ಅದಕ್ಕೆ ನಾನು ನಿಮಗೆ ಕಮೆಂಟ್ ಹಾಕಿದೆ ಹೊರತು ಹರ್ಟ್ ಆಗಿ ನಾನು ಡ್ರೆಸ್ಸಿಂದ ಯಾರನ್ನು ಅಲಿಬಾರ್ದು, ಗೊತ್ತಾಯ್ತಾ. ಬಡವರಾಗಲಿ ಶ್ರೀಮಂತರಾಗಲಿ ಮಾನ ಮುಚ್ಚಲಿಕ್ಕೆ ಡ್ರೆಸ್ ಬೇಕೇ ಬೇಕು. ಅದರಲ್ಲಿ ಡ್ರೆಸ್ ಇದ್ದವರು ದುಡ್ಡಿನವರಾದರೆ ಡ್ರೆಸ್ ಇಲ್ಲದವರು ಪಾಪದವರು ಆ ರೀತಿ ಯಾವ ಇದರಲ್ಲಿ ಬರೋದಿಲ್ಲ. ಸುಮ್ಮನೆ ಅದು ಇದು ಮಾಡಬೇಕು ಅಷ್ಟೇ. ಅದಕ್ಕೋಸ್ಕರ ಇದು ಮಾಡಿದ್ದು. ಇಲ್ಲಿ ನನ್ನ ಪ್ರೀತಿಯ ಮಕ್ಕಳ ಗಲಾಟೆಯು ಆಗ್ತಾ ಇದೆ ನೋಡಿ. ಶಾಲೆಗೆ ಹೊರಡಿ ಒಂದೊಂದು ಸರ್ತಿ ಲಕ್ಷ್ಮಣ, ಇನ್ನೊಂದು ಸರ್ತಿ ರಾಮನ ಆಗಿರ್ತಾರೆ. ಹಾಗೆಯೋ ದೇವರೇ ಏನು ಅಂತಲೇ ಗೊತ್ತಾಗಲ್ಲ ಮಕ್ಕಳದ್ದು. ಸರಿ, ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರ್ತಾರೆ, ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಒಂದೊಂದು ಸರ್ತಿ ಏನು ಅಂತ ಇಲ್ಲ, ಗಲಾಟೆ. ಬರ್ತೀನಿ ಗಲಾಟೆ. ಈಗ ಎಲ್ಲ ಮಕ್ಕಳೆಲ್ಲ ಹೊರಗೆ ಹೋಗ್ತರು. ನಮ್ಮ ಮನೆಯಲ್ಲಿ 2 ಗುಲಾಬಿ ಆಗಿದೆ ನೋಡಿ, ಚೆನ್ನಾಗಿ ಗುಲಾಬಿ ಆಗಿದೆ ನೋಡಿ. 2 ಗುಲಾಬಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇಲ್ಲಿ ನೋಡಿ, ಇನ್ನು ಸ್ನಾನ ಮಾಡಿಕೊಂಡು ಬಟ್ಟೆ ಒಗೆದು ಮತ್ತೆ ಸಿಗ್ತೀನಿ ನಿಮಗೆ. ಬ್ಯಾಗ್ ಪ್ಯಾಕಿಂಗ್ ಮಾಡ್ತೀನಿ. ವಿಡಿಯೋ ಆಲ್ರೆಡಿ ಬಂದಿದೆ, ಇದರಲ್ಲಿ ಬರುತ್ತೆ. ಅದು ಪ್ಯಾಕಿಂಗ್ ಮಾಡಿದ್ದು ಸ್ವಲ್ಪ ಇದರಲ್ಲಿ ಇದೆ. ಅದಕ್ಕೆ ನಾನು ಇಲ್ಲಿ ನೋಡಿ ಬರ್ತೀನಿ ಇರು. ಇಲ್ಲಿ ನೋಡಿ ನೆಲ ಒರೆಸ್ತಿದ್ದೀನಿ. ನೆಲ ಒರೆಸಿ ನಿಮಗೆ ಆಮೇಲೆ ಸಿಗುವ. ಆಮೇಲೆ ಬರ್ತೀನಿ. ಹೀಗೆ ನೆಲ ಒರೆಸಿ. ನನ್ನ ಮಾತಿಂದ ಯಾರು ಬೇಜಾರಂತೂ ಮಾಡ್ಕೋಬೇಡಿ. ಯಾಕಂದರೆ ನಾನು ನನಗೆ ಯಾವ ರೀತಿ ನಿಮಗೆ ಇದು ಮಾಡಬೇಕಂತ ಗೊತ್ತಾಗಲಿಲ್ಲ, ಬಿಡಿಸಿ ಅನ್ನಬೇಕಂತ. ಅದಕ್ಕೆ ಇದರಲ್ಲಿ ಅಂದಿದ್ದು ನಾನು. ನೆಲ ಒರೆಸಿ
ಬ್ಯಾಗ್ ಪ್ಯಾಕಿಂಗ್ ಅಂತೂ ಆಯಿತು. ನಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬ್ಯಾಗ್ ಪ್ಯಾಕಿಂಗ್ ಮಾಡಿದೆ. ಅದರ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ನೋಡಿ ಆಯಿತಾ. ಇನ್ನು ಊರಿಗೆ ಹೋಗುವ ತಯಾರಿ ನಂದು. ಊರಿಗೆ ಹೋಗಬೇಕು. ಊರಿದ್ದು ಒಂದು ಡೈಲಿ ವಿಡಿಯೋ ಮಾಡುವಂತ ಇದ್ದೀನಿ ನಾನು. ವಿಡಿಯೋ ಮಾಡಿ ಹಾಕಬೇಕು. ನನ್ನ ಮೇಲೆ ತುಂಬ ಜನರಿಗೆ ಕಣ್ಣಿದೆ. ಅದಿಲ್ಲ. ಇಲ್ಲಿ ಮೀನು ಫ್ರೈ ಮಾಡ್ತಿದ್ದೀನಿ. ಇಲ್ಲಿಗೆ ನನ್ನ ವಿಡಿಯೋ ತುಂಬ ಲೆಂತ್ ಆಯಿತು ಅಂದ್ಕೋತೀನಿ. ಮೀನು ಫ್ರೈ ಮಾಡಿ ಮಕ್ಕಳಿಗೆ ಕೊಡುವಂತ. ಆಮೇಲೆ ನನ್ನ ವಿಡಿಯೋವನ್ನು ನಾನು ಮುಗಿಸ್ತೀನಿ. ಮತ್ತು ಹೀಟಿಗೆ ಮೀನು ಫ್ರೈ ಮಾಡಿದ ಮರುದಿನವೇ ಲೂಸ್ ಮೋಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಈಗ ಮೀನು ಫ್ರೈ ಎಲ್ಲ ಇದು ಮಾಡಿಬಿಟ್ವಿ. ಇನ್ನು ತಿಂತೆಲ್ಲ ಈಗ ನೋಡಿ ಟೈಮ್ ಆಯಿತು. ಮಗನನ್ನು ಕರ್ಕೊಂಡು ಹೋಗಲಿಕ್ಕೆ ಹೋಗಿ ಬರಬೇಕು. ಮೀನು ಫ್ರೈ ಮಾಡಿಕೊಂಡು ಹೋಗೋದು. ನನ್ನ ಈ ಚಿಕ್ಕ ಬ್ಲಾಗ್ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಹೈಪ್ ಕೊಡೋದನ್ನು ಮರಿಬೇಡಿ. ಬೆಲ್ ಬಟನನ್ನು ಒತ್ತಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಬಾಯ್ ಬಾಯ್. ಟೇಕ್ ಕೇರ್. ಬಾಯ್ ಬಾಯ್.